ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಸೇತುಬಂಧ ಕಾರ್ಯಕ್ರಮವನ್ನು ಯಾವ ರೀತಿ ದ್ವಿಭಾಷಾ ಮಾಧ್ಯಮದ ಶಾಲೆಗಳಲ್ಲಿ ಹಮ್ಮಿಕೊಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ನಾವೀಗ 15 ಜಿಲ್ಲೆಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ದ್ವಿಭಾಷಾ ಮಾಧ್ಯಮದ ಶಾಲೆಗಳನ್ನು ಪ್ರಾರಂಭ ಮಾಡಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಸೇತುಬಂಧ ಚಟುವಟಿಕೆಗಳು ಬೇರೆ ಮೊದಲಿರ್ತಕ್ಕಂಥ ಚಟುವಟಿಕೆಗಳಿಗಿಂತ ಭಿನ್ನವಾಗಿರೋದ್ರಿಂದ ನಾವು ಅದನ್ನು ಸ್ವಲ್ಪ ಅನುಷ್ಠಾನದ ಕಾರ್ಯತಂತ್ರಗಳ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ. ಈಗ ದ್ವಿಭಾಷಾ ಶಾಲೆಗಳ 1ನೇ ತರಗತಿಗೆ ವಿದ್ಯಾಪ್ರವೇಶ ಆಗಿರುವ ಕಾರಣ ವಿದ್ಯಾಚೇತನ ಸಾಹಿತ್ಯದಲ್ಲಿರುವಂತೆ ಕ್ರಮವಹಿಸುವುದು. ಇವಾಗ ಮೊದಲಿಗೆ ಏನು 45 ದಿನಗಳ ಕಾಲ ನಾವು ವಿದ್ಯಾಪ್ರವೇಶವನ್ನು ಮಾಡ್ತಾಯಿದ್ವಿ 1ನೇ ತರಗತಿಗೆ. ಈಗ ಅದರ ಬದಲಾಗಿ ನಾವು ಏನು ಮಾಡ್ತಾಯಿದ್ವಿ, ಹೆಸರು ಚೇಂಜ್ ಮಾಡಿ ವಿದ್ಯಾಚೇತನ ಅಂತ ಮಾಡಿ ಅದನ್ನು 30 ದಿನಗಳ ಕಾಲ ರೆಡ್ಯೂಸ್ ಮಾಡಿ 30 ದಿನಗಳ ಕಾಲ ನಾವು ಅದನ್ನೇನು ಮಾಡಬೇಕಾಗತ್ತೆ. ನೆಕ್ಸ್ಟು 2ರಿಂದ ಮತ್ತು 5ನೇ ತರಗತಿಗಳಿಗೆ ಏನಾಗುತ್ತೆ, ಪ್ರಾರಂಭದ ಮೊದಲು 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಮಾಡೆಲ್ಗಳ ಸೇತುಬಂಧ ಚಟುವಟಿಕೆಗಳನ್ನು ನಿರ್ವಹಿಸುವುದು. ನಮ್ಮಲ್ಲಿ ಏನು 2ರಿಂದ ಮತ್ತು 5ನೇ ತರಗತಿ ಮಕ್ಕಳು ಇರ್ತಾರೆ, ಅಲ್ಲಿ ಯಾವ ಥರ ನಾವು ಸೇತುಬಂಧ ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ, ಆಲ್ರೆಡಿ ಚಟುವಟಿಕೆಗಳನ್ನು DSRT ಅವ್ರ ಕಡೆಯಿಂದ ಸೇತುಬಂಧ ಚಟುವಟಿಕೆಗಳನ್ನು ಒದಗಿಸಿರ್ತಾರೆ. ಆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಮಾಡೆಲಲ್ಲಿ ಆ ಒಂದು ಚಟುವಟಿಕೆಗಳನ್ನು ನಾವು ನಿರ್ವಹಿಸುವುದರ ಮೂಲಕ ಈ ಒಂದು ಸೇತುಬಂಧ ಕಾರ್ಯಕ್ರಮವನ್ನು ಮಾಡ್ಬೋದಾಗಿದೆ. ನೆಕ್ಸ್ಟು 2 ಮತ್ತು 3ನೇ ತರಗತಿಗಳ ಅನುಷ್ಠಾನದ ಕಾರ್ಯತಂತ್ರಗಳು. ಇಲ್ಲಿ ಏನಾಗುತ್ತೆ ಅಂದರೆ, 2 ಮತ್ತು 3ನೇ ತರಗತಿಗೆ ಯಾವುದೇ ರೀತಿಯಾದಂಥ ಪೂರ್ವ ಪರೀಕ್ಷೆ ಇರುವುದಿಲ್ಲ, ಸಾಫಲ್ಯ ಪರೀಕ್ಷೆಯೂ ಸಹಿತ ಇರುವುದಿಲ್ಲ. ಕೇವಲ ಏನು ಮಾಡಬೇಕಾಗತ್ತೆ, ಪೂರ್ವ ಪರೀಕ್ಷೆ ಬದಲಾಗಿ ಟ್ರಾನ್ಸಿಷನ್ ಪೀರಿಯಡ್ ಮಾಡೆಲ್ನಲ್ಲಿರ್ತಕ್ಕಂಥ ಏನು ಚಟುವಟಿಕೆಗಳನ್ನು ಕೊಟ್ಟಿರ್ತಾರೆ ಅವನ್ನ ಮಕ್ಕಳಿಗೆ ನಾವು 30 ದಿನಗಳ ಕಾಲ ಮಾಡಿಸ್ಬೇಕಾಗತ್ತೆ. ಈ ಒಂದು ಚಟುವಟಿಕೆಗಳನ್ನು ಮಾಡಿಸಿದ ನಂತರ ಸಾಫಲ್ಯ ಪರೀಕ್ಷೆಯ ಬದಲಾಗಿ ಅಲ್ಲಿ ಮಾಡಿರ್ತಕ್ಕಂಥ ಆ್ಯಕ್ಟಿವಿಟಿ ಶೀಟನ್ನು ನೋಡಿಕೊಂಡು ನಾವು ಅಬ್ಸರ್ವೇಷನ್ ಆ್ಯಂಡ್ ಅಸೆಸ್ಮೆಂಟ್ ಫಾರ್ಮೆಟ್ ಇರ್ತಕ್ಕಂಥ ಏನು ಇಂಡಿಕೇಟರ್ಸ್ ಕೊಟ್ಟಿರ್ತಾರೆ, ಸೂಚಕಗಳನ್ನು ಕೊಟ್ಟಿರ್ತಾರೆ, ಅವನ್ನ ನೋಡಿಕೊಂಡು ನಾವು A ಮತ್ತು B ಗ್ರೇಡನ್ನು ಮಕ್ಕಳಿಗೆ ಕೊಡಬೇಕಾಗತ್ತೆ. ಇಲ್ಲಿ ಕನ್ನಡ ಒಂದನ್ನು ಹೊರತುಪಡಿಸಿ ಇಂಗ್ಲೀಷ್, ಗಣಿತ ಮತ್ತು ಪರಿಸರವನ್ನು 3 ಭಾಷೆಗಳನ್ನು ಅವರು ಇಂಗ್ಲೀಷ್ನಲ್ಲೇ ಬರೀಬೇಕಾಗಿರೋದ್ರಿಂದ ಯಾವ ಮಗು ಕನ್ನಡದಲ್ಲಿ ಬರೆಯುತ್ತೆ ಗಣಿತ ಮತ್ತು ಪರಿಸರವನ್ನು, ಆ ಮಗು ಪೂರ್ವ ಪರೀಕ್ಷೆಯಲ್ಲಿ ಆಗಿರೋದ್ರಿಂದ, ಇದು ಇನ್ನು ಟ್ರಾನ್ಸಿಷನ್ ಆ್ಯಕ್ಟಿವಿಟೀಸ್ಲಿರೋದ್ರಿಂದ ಆ ಮಗುವನ್ನು ಇಂಗ್ಲೀಷ್ನಲ್ಲೇ ಬರೆಯಲಿಕ್ಕೆ ನಾವು ಸಹಾಯ ಮಾಡಬೇಕು. ಇದು ಕೇವಲ 2 ಮತ್ತು 3ನೇ ತರಗತಿಗೆ ಸಂಬಂಧಪಟ್ಟಂಗೆ. ಇಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ, ಆದರೆ ವರ್ಕ್ಶೀಟಲ್ಲಿ ನಾವು ಇಂಗ್ಲೀಷಲ್ಲಿ ಬರೆಯೋ ಥರ ನಾವು ಮಕ್ಕಳಿಗೆ ಪ್ರಯತ್ನ ಪಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು 4 ಮತ್ತು 5ನೇ ತರಗತಿಗಳಿಗೆ. 4 ಮತ್ತು 5ನೇ ತರಗತಿಗಳಿಗೆ ಸಂಬಂಧಿಸಿದಂತೆ ಏನು ಮಾಡಬೇಕಾಗತ್ತೆ, ಇಲ್ಲಿ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ನೈದಾನಿಕ ಪರೀಕ್ಷೆಯನ್ನು ತಗೊಳ್ಬೇಕಾಗತ್ತೆ. ನೈದಾನಿಕ ಪೂರ್ವ ಪರೀಕ್ಷೆಯನ್ನು ತೆಗೆದ ನಂತರ ಟ್ರಾನ್ಸಿಷನ್ ಪೀರಿಯಡ್ ಮಾಡೆಲ್ಗಳನ್ನು ತೋರಿಸಿದಂತೆ ಅಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಮಾಡಿಸ್ತಾ ಹೋಗ್ತೀವಿ. ಇಲ್ಲಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು DSRT ಕಡೆಯಿಂದನೇ ಏನು ಮಾಡಿದ್ದಾರೆ, ಡಿಸೈನ್ ಮಾಡಿ ಕೊಟ್ಟಿರೋದ್ರಿಂದ ಒಟ್ಟು 10 ಪ್ರಶ್ನೆಗಳಿರ್ತವೆ. ಆ 10 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳು FLNಗೆ ಸಂಬಂಧಿಸಿದಂತೆ, ಇನ್ನುಳಿದಂಥ 6 ಪ್ರಶ್ನೆಗಳಿರ್ತವೆ ಎಲ್ಲೋಗಿ ಅಪೇಕ್ಷಿತ ಕಲಿಕಾ ಫಲಗಳು ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಅಂತ ಏನು ಕರಿತೀವಿ. ಆ 6 ಪ್ರಶ್ನೆಗಳು ಲರ್ನಿಂಗ್ ಔಟ್ಕಮ್ಸ್ ಸಂಬಂಧಪಟ್ಟಂಗೆ ಇರ್ತವೆ. ಈ ಪೂರ್ವ ಪರೀಕ್ಷೆಯಲ್ಲಿ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಪರೀಕ್ಷೆಯನ್ನು ತೆಗೆದುಕೊಂಡು ಅದರ ದಾಖಲೆಯನ್ನು ನಾವು ಕೃತಿ ಸಂಪುಟದಲ್ಲಿ ಇಡಬೇಕಾಗತ್ತೆ. ಜೊತೆಗೆ ಪೂರ್ವ ಪರೀಕ್ಷೆಯಲ್ಲಿ ಯಾವ ಮಗು 4 ಮತ್ತು 5ನೇ ತರಗತಿಯಲ್ಲಿ ಪೂರ್ತಿ ಉತ್ತರವನ್ನು ಇಂಗ್ಲೀಷಲ್ಲಿ ಬರೆದಿರಬೇಕು. ಕನ್ನಡ ಒಂದನ್ನು ಬಿಟ್ಟು ಗಣಿತ ಆಗಿರ್ಬೋದು, ಪರಿಸರ ಆಗಿರ್ಬೋದು ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರ್ಬೋದು, ಯಾವ ಆನ್ಸರನ್ನು ಆ ಮಗು ಗೊತ್ತಿರುತ್ತೆ ಅದನ್ನು ಇಂಗ್ಲೀಷ್ನಲ್ಲೇ ಬರೆದಾಗ ನಾವು ಅದನ್ನು A ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸರಿ ಉತ್ತರ ಇದ್ದರೆ ಸರಿ ಉತ್ತರವನ್ನೇ ಕನ್ನಡದಲ್ಲಿ ಬರೆದಿರಾಗಿರ್ಬೋದು, ಅಥವಾ ಸ್ವಲ್ಪ ತಪ್ಪಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರೆದಿರೋದಾಗಿರ್ಬೋದು, ಅದನ್ನು ಏನು ಮಾಡಬೇಕಾಗತ್ತೆ, ನಾವು B ಅಂತ ಕೊಡಬೇಕಾಗತ್ತೆ. ಈ ರೀತಿಯಾಗಿ ನೆಕ್ಸ್ಟು ಟ್ರಾನ್ಸಿಷನ್ ಪೀರಿಯಡ್, ಇದು ಪೂರ್ವ ಪರೀಕ್ಷೆ ಆಗಿರೋದ್ರಿಂದ ನೆಕ್ಸ್ಟು ಟ್ರಾನ್ಸಿಷನ್ ಆ್ಯಕ್ಟಿವಿಟಿಯಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನು ಮಾಡೋದರ ಮೂಲಕ, ಸಾಕಷ್ಟು ಮಕ್ಕಳನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ನಾವು ಆ ಒಂದು LOಗಳನ್ನು ಆ ಒಂದು ಆ್ಯಕ್ಟಿವಿಟಿಯಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಕೊನೆಗೆ 4 ಮತ್ತು 5ನೇ ತರಗತಿಗೆ
ಸಾಫಲ್ಯ ಪರೀಕ್ಷೆ ಬರುತ್ತೆ 30ನೇ ದಿನಕ್ಕೆ. ಆ ಒಂದು ಸಾಫಲ್ಯ ಪರೀಕ್ಷೆಯಲ್ಲಿ ನಾವೇನು ಮಾಡಬೇಕಾಗತ್ತೆ, ಮಕ್ಕಳು ಸಾಮರ್ಥ್ಯವನ್ನು ಗಳಿಸಿದರೆ ಎ, ಸಾಮರ್ಥ್ಯವನ್ನು ಗಳಿಸಿರೋದಿಲ್ಲ ಅಂದರೆ ಬಿ ಅಂತ ಅದರಲ್ಲಿ ನಾವು ಮೆನ್ಷನ್ ಮಾಡಿ ಮಕ್ಕಳನ್ನು FLN ಮಗು, ಯಾವ ಮಗು FLNಗೆ ಸಂಬಂಧಪಟ್ಟಂಗೆ ಇದೆ, ಯಾವ ಮಗು FLNಗೆ ಒಳಪಡೋದಿಲ್ಲ, ಅದನ್ನು ಕನ್ಫರ್ಮ್ ಮಾಡಿಕೊಂಡು ಏನು ಈ ವರ್ಷ 2026-27ನೇ ಸಾಲಿನಲ್ಲಿ ಪರಿಷ್ಕೃತ ಸ್ಯಾಪನ್ನು ಬಿಡುಗಡೆ ಮಾಡ್ತಾರೆ, ಅದರಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಜೊತೆಗೆ ಈ ಒಂದು ಪ್ರತಿಯೊಂದು ವರ್ಕ್ಶೀಟನ್ನು ಆಗಿರ್ಬೋದು, ಪ್ರತಿಯೊಂದು ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರತಿಯೊಂದು ಮಗುದು ಸಹಿತ ವೈಯಕ್ತಿಕವಾಗಿ ಸಪ್ರೇಟಾಗಿ ಕೃತಿ ಸಂಪುಟದಲ್ಲಿ ನಿರ್ವಹಿಸಬೇಕಾಗತ್ತೆ. ಅದೇ ನಮಗೆ ಸದ್ಯ ಇರ್ತಕ್ಕಂಥ ದಾಖಲೆ. ಇಷ್ಟು ಒಂದು ಸೇತುಬಂಧ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕಾದಂಥ ಒಂದು ಕಾರ್ಯತಂತ್ರಗಳಾಗಿರ್ತವೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಸಾಫಲ್ಯ ಪರೀಕ್ಷೆಯನ್ನು ಹಮ್ಮಿಕೊಳ್ಬೇಕು, ಯಾವ ರೀತಿ ಆ್ಯಕ್ಟಿವಿಟಿಗಳನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಕಾರಣ ಈ ಒಂದು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.